ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ಬ್ಲಾಗಿನಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಇದು ಬರೀ ಹೂವೆಲ್ಲ ತೋರಿಸ್ತಾಳೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು ಫ್ರೆಂಡ್ಸ್, ಇವತ್ತು ನಾನೊಂದು ಮೆಹಂದಿ ಶಾಸ್ತ್ರಕ್ಕೆ ಬಂದಿದ್ದೆ. ಏನಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳಿ ಅವ್ರ ಹೆಸರು ಅಭಿಷೇಕ್ ಅಂತ. ಇವತ್ತು ಅವ್ರ ಸಿಸ್ಟರ್ದು ಮ್ಯಾರೇಜ್ ಇದೆ. ಹಾಗಾಗಿ ಇವತ್ತು ಅವ್ರದ್ದು ಏನಪ್ಪ ಮೆಹಂದಿ ಶಾಸ್ತ್ರ ಇತ್ತು. ಹಾಗಾಗಿ ನಾವು ಇವತ್ತು ಅವ್ರ ಮನೆಗೆ ಬಂದಿದ್ವಿ. ಹಾಗಾಗಿ ಇವತ್ತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋನ ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ವೀಡಿಯೋನ ನಾನು ನಿಮ್ಮ ಜೊತೆ ಏನಕ್ಕಪ್ಪ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫ್ರೆಂಡ್ಸ್ ನಾನು ಮೆಹಂದಿ ಶಾಸ್ತ್ರಕ್ಕೆ ಅವ್ರು ನಮಗೆ ಕಾಲ್ ಮಾಡಿದರು. ಹಾಗಾಗಿ ನಾವು ಹೋಗಿದ್ವಿ. ಮತ್ತು ಇಲ್ಲಿ ಮೆಹಂದಿ ಶಾಸ್ತ್ರ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ನಾನು ನಿಮ್ಮ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ಫ್ರೆಂಡ್ಸ್, ಇವರು ನಮಗೆ ಫ್ಯಾಮಿಲಿ ಫ್ರೆಂಡ್ ಕೂಡ. ಅಂದರೆ ನಾವೆಲ್ಲ ಫಸ್ಟ್ ಮೈಸೂರಲ್ಲೇ ಜೊತೆಲೇ ಇದ್ವಿ. ಇವಾಗ ಅವರು ಬೆಳಗಾವಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಅವರು ಬೆಳಗಾವಿಗೆ ಹೋಗಿದ್ದಾರೆ. ಮತ್ತು ಅವ್ರ ಮನೆಯೆಲ್ಲ ಮೈಸೂರಲ್ಲೇ ಇದೆ. ಹಾಗಾಗಿ ಇವಾಗ ಅವರು ತಂಗಿ ಮದುವೆನ ಮೈಸೂರಲ್ಲೇ ಬಂದು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತು ನಾನು ನಿಮಗೆ ನಾಳೆ ಚೌಟ್ರಿಗೆ ಹೋದಾಗ ನಾನು ನಿಮಗೆ ಆ ಚೌಟ್ರನ್ನ ಕೂಡ ತೋರಿಸ್ತೀನಿ. ಹಾಗೆ ಆ ಚೌಟ್ರನ್ನ ನಾನು ನಿಮಗೆ ತೋರಿಸ್ಬೇಕಾದ್ರೆ ಹಾಗೆ ನಾನು ನಿಮಗೆ ಒಂದು ವಿಷಯ ಕೂಡ ಹೇಳ್ತೀನಿ. ನನಗಂತೂ ತುಂಬಾ ಖುಷಿ ಆಯಿತು ಅವ್ರು ಆ ಚೌಟ್ರನ್ನ ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿ. ಹಾಗಾಗಿ ನಾನು ನಿಮಗೆ ಆ ಚೌಟ್ರನ್ನು ಕೂಡ ತೋರಿಸ್ತೀನಿ. ಹಾಗೆ ಇಲ್ಲಿನ ಮೆಹಂದಿ ಶಾಸ್ತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಮೆಹಂದಿ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ. ಮತ್ತು ಈಗಾಗಲೇ ನಮಗೆ ಟೈಮ್ ಆಗಿದೆ. ಹಾಗಾಗಿ ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ನಾನು ಮನೆಗೆ ಹೊರಡೋದಕ್ಕಿಂತ ಮುಂಚೆ ನಾನು ನಿಮಗೆ ಫ್ಯಾಮಿಲಿನ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರ ಅಣ್ಣ ಅವ್ರ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಮತ್ತು ನಾನು ನಿಮಗೆ ಅವ್ರನ್ನ ಚೌಟ್ರಿನಲ್ಲಿ ವಿಸಿಟ್ ಮಾಡಿಸ್ತೀನಿ. ಹಾಗೆ ಅಲ್ಲಿ ಪಾಪು ಕೂತಿದೆಯಲ್ಲ ಫ್ರೆಂಡ್ಸ್, ಅವರು ನಾನು ಆಗಲೇ ಹೇಳಿದ್ನಲ್ಲ ಅವ್ರ ಅಣ್ಣನ ಮಗಳು. ನೋಡಿ ಫ್ರೆಂಡ್ಸ್, ಇವರು ಇಷ್ಟು ಜನ ಫ್ಯಾಮಿಲಿ ಆಲ್ರೆಡಿ ಬಂದಿರೋರನ್ನ ತೋರಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಅವ್ರ ಅಣ್ಣ ಅತ್ತಿಗೆ ಮತ್ತು ಅವ್ರ ಅಮ್ಮನೆಲ್ಲ ನಾನು ನಿಮಗೆ ಚೌಟ್ರಿನಲ್ಲಿ ವಿಸಿಟ್ ತೋರಿಸ್ತೀನಿ. ಹಾಗೆ ಮತ್ತು ಇವಾಗ ನನಗೆ ಮನೆಗೆ ಹೋಗೋದಕ್ಕೆ ಟೈಮ್ ಆಗಿದೆ ಫ್ರೆಂಡ್ಸ್. ಮತ್ತು ನಾನು ನಾಳೆ ನೈಟ್ ನಾನು ಚೌಟ್ರಿಗೆ ಹೋಗ್ತೀನಲ್ಲ, ಸೊ ನಾನು ನಿಮಗೆ ಅವಾಗ ಅಲ್ಲಿ ಕೂಡ ತೋರಿಸ್ತೀನಿ. ಮೆಹಂದಿ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನಗೆ ಈಗಾಗಲೇ ಟೈಮ್ ಆಗಿದೆ. ನಾನು ಇವಾಗ ಮನೆಗೆ ಹೊರಡ್ತೀನಿ ಫ್ರೆಂಡ್ಸ್. ಏನಪ್ಪ ಇವಳು ಮನೆಗೆ ಹೋಗ್ತೀನಿ ಟೈಮ್ ಆಯಿತು ಅಂತ ಹೇಳಿ ಮತ್ತೆ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ, ಹೌದು ಫ್ರೆಂಡ್ಸ್, ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಪಾಪು ಎದ್ದಿಲ್ಲ. ಹಾಗಾಗಿ ನಾನು ನಿಮಗೆ ಪಾಪುನ ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿದೆ. ಆಲ್ರೆಡಿ ನಾನು ನಿಮಗೆ ಅಭಿ ಮಗಳನ್ನ ತೋರಿಸಿದ್ದೆ. ಮತ್ತು ಈಗ ಅಭಿ ಮಗನ ತೋರಿಸೋಣ ಅಂತೇಳಿ ವೀಡಿಯೋ ಮಾಡಿದೆ. ಈ ಮಗುಗೆ ಇವಾಗ 9 ತಿಂಗಳು ಫ್ರೆಂಡ್ಸ್. ಮತ್ತು ನಾನು ನಿಮಗೆ ಚೌಟ್ರಿನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಾನು ಆಗಲೇ ಹೇಳಿದಾಗೆ ನಾನು ಚೌಟ್ರಿ ಹತ್ರ ಹೋದ್ಮೇಲೆ ನಾನು ನಿಮಗೆ ಇಲ್ಲಿ ಚೌಟ್ರಿನ ತೋರಿಸ್ತೀನಿ ಅಂತ ಹೇಳಿದೆ. ಇದು ಮೈಸೂರಿನಲ್ಲಿ ಯಶಸ್ವಿನಿ ಚೌಟ್ರಿ ಅಂತ ಹೇಳಿ ಫ್ರೆಂಡ್ಸ್ ಈ ಚೌಟ್ರಿ ಹೆಸರು. ಮತ್ತು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಅಲ್ಲಿ ಚೌಟ್ರಿ ಹತ್ರ ಹೋದಾಗ ಇದೇ ಚೌಟ್ರಿನ ಅವರು ಏನಕ್ಕೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ. ಫ್ರೆಂಡ್ಸ್, ಏನಂತ ಅಂದರೆ ಅವ್ರ ತಂದೆಗೆ ಈಗ ಮದುವೆ ಆಗ್ತಿದ್ದಳಲ್ಲ ಹುಡುಗಿ, ಅವ್ರ ತಂದೆಗೆ ಇದೇ ಚೌಟ್ರಿನಲ್ಲಿ ಮಗಳು ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇತ್ತಂತೆ ಫ್ರೆಂಡ್ಸ್. ಸೊ ಅದೇ ಮಾಡಿದ್ದಾರೆ ಆಸೆನ ಇವತ್ತು ಅವ್ರ ಮಗ ಖುಷಿ ಆಯಿತು ಫ್ರೆಂಡ್ಸ್. ಅವ್ರ ಅಪ್ಪನ ಆಸೆಗೋಸ್ಕರ ಮಗ ಇವತ್ತು ಇದೇ ಚೌಟ್ರಿನಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಆಸೆಯನ್ನು ಕೂಡ ಈಡೇರಿಸ್ತಾ ಇದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ನಾನು ನಿಮಗೆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ನೈಟ್ ಚೌಟ್ರಿಗೆ ಬಂದಿದ್ದೀವಿ. ಸೊ ನಾನು ಚೌಟ್ರಿ ಒಳಗಡೆ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ನೀವು ಕೂಡ ಬೆಳಗ್ಗೆಯಿಂದ ಇದೆ ಈಗ. ಹಾಗೆ ನಾನು ಈ ಒಂದು ಚೌಟ್ರಿಗೆ ನಮ್ಮ ರಿಲೇಷನಲ್ಲಿ ಒಬ್ಬರು ಮಾಡಿದರು, ನಮ್ಮ ದೊಡ್ಡಪ್ಪ. ಅವಾಗ ಬಂದಿದ್ದಕ್ಕೆ ಮತ್ತು ನಾನು ಇವಾಗಲೇ ಬಂದಿರೋದು. ಆದರೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಈ ಚೌಟ್ರಿಯಲ್ಲಿ ಮದುವೆನ ನನ್ನ ಮಗಳದು ಇದೇ ಚೌಟ್ರಿನಲ್ಲಿ ಮಾಡಬೇಕು ಅನ್ನೋ ಆಸೆನ ಮಗ ಇವತ್ತು ಈಡೇರಿಸ್ತಾ ಇದ್ದಾರಲ್ಲ, ಹಾಗಾಗಿ ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಹಾಗೆ ಮತ್ತು ಯಾರಿಗೆ ತಾನೇ ತಂದೆ ಆಸೆನ ಮಗ ಈಡೇರಿಸ್ತಾ ಇದ್ದಾನೆ ಅಂದರೆ ಖುಷಿಯಾಗಲ್ಲ ಹೇಳಿ. ಹಾಗೆ ನನಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿದೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಎಂಗೇಜ್ಮೆಂಟ್ನ ಇವತ್ತು ಚೌಟ್ರಿನಲ್ಲೇ ಇಟ್ಕೊಂಡಿದ್ದಾರೆ ಅವರು. ಹಾಗಾಗಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹುಡುಗಿನೂ ಕೂಡ ನಾನು ತೋರಿಸ್ತೀನಿ. ಆಲ್ರೆಡಿ ನಾನು ಹೋಗಿ ನೋಡಿದೆ, ಹುಡುಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ. ಆ ಡ್ರೆಸ್ ಆ ಕಾಸ್ಟ್ಯೂಮ್ ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇವಳೇನೇ ಹುಡುಗಿ, ಪೂಜಾ ಅಂತ ಫ್ರೆಂಡ್ಸ್ ಅವಳ ಹೆಸರು. ಡೆಕೋರೇಷನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಮತ್ತು ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಹೆಸರು ಅಭಿಷೇಕ್ ಅಂತೇಳಿ, ಅವರೇನೆ ಫ್ರೆಂಡ್ಸ್ ಹುಡುಗಿ ಅಣ್ಣ. ಮತ್ತು ಅವರು ಅದಕ್ಕೆ ಅವ್ರ ಹೆಸರು ಬಂದು ಸುಷ್ಮಿತಾ ಅಂತ, ಅಭಿಷೇಕ್ ಸುಷ್ಮಿತಾ. ಮತ್ತು ಫ್ರೆಂಡ್ಸ್, ಇವಾಗ ಹುಡುಗಿನ ಕರ್ಕೊಂಡ್ಬರ್ತಿದ್ದಾರೆ. ಸೊ ನೋಡಿ, ಅವರೇನೆ ಹುಡುಗಿ. ಮತ್ತು ನಮ್ಮ ಪೂಜಾ ಅಂತೂ ಆ ಕಾಸ್ಟ್ಯೂಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು.
ನಮ್ಮ ಪೂಜಾ ಈ ಡ್ರೆಸ್ಸಲ್ಲಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮತ್ತು ಆ ಡೆಕೋರೇಷನ್ಗೆ ಮತ್ತು ಅವಳು ಹಾಕಿರೋ ಕಾಸ್ಟ್ಯೂಮ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದು ನೋಡಿ ಫ್ರೆಂಡ್ಸ್ ಅವ್ರ ಅಣ್ಣ ಅದಕ್ಕೆ ಅವರೇನೆ ಫ್ರೆಂಡ್ಸ್. ಇವಾಗ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇವ್ರ ಕಡೆ ಹೇಗೆ ಎಂಗೇಜ್ಮೆಂಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಹಿಂದೆ ಸ್ವಲ್ಪ ಹಿಂದೆ. ಸ್ಯಾಂಡಿ ಬಂದು ಫ್ರೆಂಡ್ಸ್, ನಾನು ಹಾಗೆ ಹೇಳಿದಾಗೆ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದೆ. ಜೋಡಿ ಪೇರ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ರಿಂಗ್ ತೋರಿಸ್ತಾ ಇದೆ. ಸೊ ಇವಾಗ ಇದು ಒಬ್ಬರಿಗೊಬ್ಬರಿಂದ ಹಾಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನಿಂದ ಒಂದು ಕೂಡ ಸೊ ಹೇಳಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಿಂದೆ ಹಾಗೆ Once more. Once more. ಫ್ರೆಂಡ್ಸ್, ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಮುಗಿತು. ಹಾಗೆ ಮತ್ತೆ ರಿಂಗು ಕೂಡ ತೊಡ್ಸಾಯಿತು. ಮತ್ತು ಹುಡುಗ ಹುಡುಗಿ ಎಲ್ಲ ಸ್ವೀಟ್ಸ್ ಎಲ್ಲ ಆಯಿತು.
ಹಾಗೆ ಎಲ್ಲರೂ ಫೋಟೋನ ತೆಗೆಸ್ಕೊಳ್ತಾ ಇದ್ವಿ. ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ. ಹಾಗೆ ಮತ್ತೆ ಹುಡುಗಿ ತಾಯಿನ ಕರಿತಾ ಇದ್ರು. ಫ್ರೆಂಡ್ಸ್ ಆಂಟಿ ಬರ್ತಾನೆ ಇರಲಿಲ್ಲ. ಅವಳಿಗೆ ಅಂಕಲ್ ತುಂಬಾನೇ ನೆನಪಾಗ್ಬಿಟ್ಟಿದ್ದು. ಯಾರಿಗೆ ತಾನೇ ನೆನಪಾಗಲ್ಲ ಹೇಳಿ. ಹಾಗೆ ಪೂಜಾ ಕೂಡ ಅವ್ರ ತಂದೆನ ನೆನ್ಕೊಂಡು ಹೇಳ್ತಾ ಇದ್ಲು. ಮತ್ತು ಅವಳ ಫೀಲಿಂಗ್ಸ್ ಎಲ್ಲ ನೋಡಿ ನನಗೂ ಕೂಡ ನನ್ನ ಮದುವೆ ನೆನಪಾಯಿತು ಫ್ರೆಂಡ್ಸ್. ಯಾಕೆ ಅಂದರೆ ನನ್ನ ಮದುವೆಲೂ ಕೂಡ ನನಗೆ ನಮ್ಮ ತಂದೆ ಇರಲಿಲ್ಲ. ಯಾರಿಗೆ ತಾನೇ ಮಕ್ಕಳು ಮದುವೆಯಲ್ಲಿ ತಂದೆ ಇಲ್ಲ ಅಂದಾಗ ತುಂಬಾ ಫೀಲ್ ಆಗೇ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಯಾರಿಗೆ ತಾನೇ ಫೀಲ್ ಆಗಲ್ಲ ಹೇಳಿ. ಹಾಗೆ ನನಗೂ ಕೂಡ ನನ್ನ ತಂದೆ ನೆನಪಾದರು. ಸಾರಿ ಫ್ರೆಂಡ್ಸ್, ನನಗೆ ಸ್ವಲ್ಪ ಫೀಲ್ ಆಯಿತು. ಸೊ ಹಾಗಾಗಿ ನನಗೆ ಮಾತಾಡೋದಕ್ಕಾಗಲಿಲ್ಲ. ಹಾಗೆ ಫ್ರೆಂಡ್ಸ್, ನಾವು ಆಂಟಿನ ಮಾತಾಡ್ಸ್ಕೊಂಡು ನಾವು ಊಟಕ್ಕೆ ಅಂತ ಬಂದ್ವಿ. ಆಗಲೇ ಟೈಮ್ ಆಗೋಗಿತ್ತು, ವಾಪಸ್ ಸಿಗೋಣ ಅಂತೇಳಿ ನಾವು ಊಟಕ್ಕೆ ಬಂದ್ವಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಫ್ರೆಂಡ್ಸ್. ತುಂಬಾ ವೆರೈಟಿ ಮಾಡಿಸಿದ್ರು. ಹಾಗೆ ಚಿರೋಟಿ ಊಟ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಊಟ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೊರಡೋಣ. ಮತ್ತು ಬೆಳಗ್ಗೆ ಬೇರೆ ನಾವು ಬೇಗನೆ ಬರಬೇಕು. ಸೊ ಹಾಗಾಗಿ ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಏನಪ್ಪ ಇದು ಇವಾಗ ಮಂಟಪ ಥರ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಾನಿವಾಗ ನಿಮಗೆ ಒಂದು ಸಲ ಫುಲ್ಲು ಸರೌಂಡಿಂಗ್ ಚೌಟ್ರಿನೆಲ್ಲ ತೋರಿಸಿ ಆಮೇಲೆ ನಾನು ನಿಮಗೆ ಈ ಮಂಟಪದ ಬಗ್ಗೆ ಹೇಳ್ತೀನಿ. ಅಂದರೆ ನಾಳೆ ಬೆಳಗ್ಗೆ ಮದುವೆ ಇರೋದ್ರಿಂದ ದಾರಿನ ಈ ಮಂಟಪದಲ್ಲಿ ಅದು ಚೌಟ್ರಿಯಿಂದ ಹೊರಗಡೆ ಜಾಗ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಮಂಟಪ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಚೌಟ್ರಿ ಒಂದು ಸರೌಂಡಿಂಗ್ ಫುಲ್ಲು ತೋರಿಸಿ ನಾನು ಚೌಟ್ರಿ ಬಗ್ಗೆ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ನನ್ನ ಚೌಟ್ರಿ ಫುಲ್ ಸರೌಂಡಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಥರ ನಾನು ನಿಮಗೆ ಇವಾಗ ಚೌಟ್ರಿ ಫುಲ್ ಸರೌಂಡಿಂಗ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಚೌಟ್ರಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಹುಡುಗಿ ತಂದೆಗೆ ಆ್ಯಕ್ಚುಲಿ ಇದೇ ಚೌಟ್ರಿಲಿ ಮದುವೆ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇದನ್ನು ಇವತ್ತು ಮಗ ಇದೇ ಚೌಟ್ರಿ ಮಾಡಿದ್ದಾನೆ. ಅವ್ರ ಆಸೆನ ಫುಲ್ ಮಾಡಿದ್ದಾನೆ ಅಂತ ಹೇಳಿದೆ ನಿಮಗೆ. ನೋಡಿ ಫ್ರೆಂಡ್ಸ್, ಚೌಟ್ರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಮಂಟಪ. ನಾಳೆ ಬೆಳಗ್ಗೆ ಇದೇ ಮಂಟಪದಲ್ಲಿ ಮಾಡಬೇಕು ಅಂತೇಳಿ ಚೌಟ್ರಿಯಿಂದ ಹೊರಗಡೆ ತುಂಬ ಜಾಗ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಮಂಟಪನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸರೌಂಡಿಂಗ್ ಕೂತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ. ಮತ್ತು ನಾನು ನಿಮಗೆ ನಾನು ಧಾರೆ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ತೋರಿಸ್ತೀನಿ ಬೆಳಗ್ಗೆ ಧಾರೆದು. ನಾವು ಬೆಳಗ್ಗೆ ಬೇಗನೆ ಬರ್ತೀವಿ, ಹಾಗಾಗಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಚೌಟ್ರಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಟೈಮಾಗಿ ಹೋಗಿದೆ. ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ನನ್ನ ಧಾರೆ ವಿಡಿಯೋನಲ್ಲಿ ಸಿಗ್ತೀನಿ. ಹಾಗೆ ಮತ್ತು ನೈಟ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನನ್ನ ಧಾರೆ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.